ಹಾಯ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನಂದಿನಿ ಕೊಂಡ ಯೂಟ್ಯೂಬ್ ಬ್ಲಾಗ್. ಇವತ್ತು ರಾಯರ ದಿನ, ಗುರುವಾರ. ಅದಕ್ಕೆ ರಾಯರಿಗೆ ಅಭಿಷೇಕ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಅಭಿಷೇಕ ಮಾಡ್ತಾ ಇರೋದು. ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮಾಡಿ, ಸರಿ ಮಾಡ್ಕೊತೀನಿ. ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು, ಅದಕ್ಕೋಸ್ಕರ ತಪ್ಪ ಅಂದ್ಕೋಬೇಡಿ. ನೋಡಿ ಹೇಗೆ ಮಾಡ್ತೀನಿ ಅಂತ. ಬನ್ನಿ ಕಂಟಿನ್ಯೂ ಮಾಡೋಣ. ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂಸ್ ಆಗಿ ನೋಡಿ ವೀಡಿಯೋನ. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ, ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಪ ಹರಿಯ ಮಗುವೇ. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ, ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಪ ಹರಿಯ ಮಗುವೇ. ಮಾಧವನ ಮಧುಸೂದನನ ಆರಾಧಿಪ ನಿಮ್ಮ ನಯನ, ಕೇಶವನ ಹರಿ ಗೋವಿಂದನ ದಾಸನಾಗಿ ಜನನ. ತಿರುಪತಿ ವಾಸನ ವೆಂಕಟರಮಣನ ಅನುಗ್ರಹ ಪಡೆದ ಗುರುವೇ, ದ್ವೈತ ಸಿದ್ಧಾಂತ ಜ್ಞಾನ ಪ್ರವಾಹ ಹೊಗಳುವೆ ನಿಮ್ಮ ಮಹಿಮೆ. ತಿರುಪತಿ ವಾಸನ ವೆಂಕಟರಮಣನ ಅನುಗ್ರಹ ಪಡೆದ ಗುರುವೇ ಮಹಿಮೆ. ಆಲಯವೇ ಕರುಣಾಲಯವೇ, ಮಂತ್ರಾಲಯ ನಮ್ಮ ಸ್ಮರಣೆ. ಶಾಶ್ವತನೇ ಪರಿಪೂರಣನೇ ರಾಘವೇಂದ್ರ ಪ್ರಭುವೇ. ಶಯನ ಅನಂತನ ನಯನ ನೋಡುವ ನಿಮ್ಮ ನಳಿನ, ವೀಣೆಯ ನುಡಿಸಿ ನಾದವ ಬೆರೆಸಿ ನಂದನ ಕರೆವ ಬದನ. ಆನಂದ ಶಯನ ಅನಂತನ ನಯನ ನೋಡುವ ನಿಮ್ಮ ನಳಿನ, ವೀಣೆಯ ನುಡಿಸಿ ನಾದವ ಬೆರೆಸಿ ನಂದನ ಕರೆವ ಬದನ. ರಾಯರಿಗೆ ಅಭಿಷೇಕ ಎಲ್ಲ ಮಾಡಿ, ಅಲಂಕಾರ ಮಾಡಿ, ಮನೇಲಿರೋ ಫೋಟೋಸ್ಗೆಲ್ಲ ಹೂವು ಹಾಕಿ, ಕಲಸಕ್ಕೆಲ್ಲ ಹೂವು ಮೂಡಿಸಿ, ಪೂಜೆ ಮಾಡಿ, ದೀಪ ಎಲ್ಲ ಅಂಟಿಸಿ, ಇವಾಗ ರಾಯರಿಗೆ ತುಪ್ಪದ ಆರತಿ ಮಾಡ್ತಾಯಿದ್ದೀವಿ. ತುಪ್ಪದ ಆರತಿ ಅಂದರೆ ರಾಯರಿಗೆ ತುಂಬ ಇಷ್ಟ ಅಂತೆ, ಅದಕ್ಕೋಸ್ಕರ ತುಪ್ಪದ ಆರತಿ ಮಾಡ್ತಾಯಿದ್ದೀನಿ. ತುಪ್ಪದ ಆರತಿ ಆದಮೇಲೆ ಒಂದು ಸ್ವಲ್ಪ ತಲೆ ಕೂತಿದ್ದು ಆರತಿ ಮಾಡಿ, ರಾಯರನ್ನ ಜಪ ಮಾಡಿ, ರಾಯರನ್ನ ಬೇಡ್ಕೊಂಡು ಒಂದು ಸ್ವಲ್ಪ ತಲೆ ಇದ್ದು ರಾಯರನ್ನ ಬೇಡ್ಕೊತಾ ಇದ್ದೆ. ರಾಯರೇ ನೀವು ನಮ್ಮ ಜೊತೆ ಇರಿ, ಯಾವಾಗೂ ನೀನು ಕೇಳ್ಕೊಳ್ಳಲ್ಲ ಅಂತ. ಆಮೇಲೆ ನಮ್ಮ ರಾಯರನ್ನ ಅಲಂಕಾರ ಮಾಡಿರೋದು ನೋಡಿ. ನಮ್ಮ ಮನೇಲಿ ವಿಗ್ರಹ ಚಿಕ್ಕದಿರೋದು, ಅದಕ್ಕೋಸ್ಕರ ರಾಯರದು ಅಲಂಕಾರ ಎಲ್ಲ ಮುಗಿಸಿ, ಪೂಜೆ ಎಲ್ಲ ಮುಗಿಸಿ ಆಚೆಗಡೆ ಬಂದೆ. ನನ್ನ ಮಗ ಆಟ ಆಡ್ತಿದ್ದ. ಸಾಂಗ್ ಹಾಕಿದ್ರೆ ಡ್ಯಾನ್ಸ್ ಆಡ್ತಿರ್ತ ಅವನು.
ಡ್ಯಾನ್ಸ್ ಆಡೋದಿಲ್ಲ, ಆ ಸಾಂಗ್ ಹಾಕಿದ್ರು ಡ್ಯಾನ್ಸ್ ಆಡ್ತಾನೆ ಇರ್ತಾನೆ, ಎಲ್ಲಾದ್ರೂ ಡ್ಯಾನ್ಸ್ ಆಡ್ತಾನೆ ಇರ್ತಾನೆ. ಆಮೇಲೆ ಅವನಿಗೆ ಸ್ನಾನ ಮಾಡಿಸಿ ಅವ್ನು ರೆಡಿ ಮಾಡಿ ಅವನಿಗೆ ಸ್ವಲ್ಪ ತಿನ್ನಿಸಿ ನಮ್ಮ ಅಮ್ಮನ ಜೊತೆ ಆಟ ಆಡ್ತಿದ್ದಾನೆ. ಇವಾಗ ಫೋನ್ ಕಿತ್ಕೊಂಡು ಏನೋ ಅಮ್ಮಗೆ ಫೋನೇ ಕೊಡ್ತಾ ಇರಲಿಲ್ಲ. ನೋಡಿ ನನ್ನ ಮಗನೆಲ್ಲ ಆಟಾಡಿಸ್ಕೊಂಡು ಸಂಜೆ 5 ಗಂಟೆ ಆಗಿತ್ತು. ದೀಪ ಹಂಚ್ಬೇಕು ಮನೇಲಿ ಅಂದ್ಬಿಟ್ಟು ಫ್ರೆಶ್ ಆಗಿ ತಿರ್ಗಾ ಮನೇಲಿ ದೀಪ ಎಲ್ಲ ಹಂಚಿಸಿ ರಾಯರಿಗೆ ತಿರ್ಗಾ ತುಪ್ಪದ ದೀಪ ಆರತಿ ಮಾಡಿ ಆಚೆಗಡೆಲ್ಲ ದೀಪ ಹಂಚಿಸಿ ಮನೆ ಹತ್ರ ರಂಗೋಲಿ ಬಿಟ್ಟು ಆಚೆಗಡೆ ಗಾರ್ಡನ್ ಹತ್ರ ಎಲ್ಲ ದೀಪ ಇಟ್ಟು ತುಳಸಿ ಹತ್ರ ದೀಪ ಇಟ್ಟು ಹಂಗೆ ನಾವು ಒಂದು ಸ್ವಲ್ಪ ಗಿಡಗಳು ಹಾಕ್ಕೊಂಡಿದ್ದೀವಿ. ಹಂಗೆ ಮನೆ ಹತ್ರನೇ ಎಲ್ಲ ಥರ ಗಿಡ ಇದೆ. ಆಮೇಲೆ ಇನ್ನು ನೈಟ್ಗೆ ಅಡುಗೆ ಮಾಡಬೇಕಾಯ್ತು. ನೈಟ್ ಅಡುಗೆ ಬಂದು ಪನ್ನೀರ್ ಕರಿ ಮಾಡಿ ವಡೆ ಮಾಡಿ ಚಪಾತಿ ಮಾಡಿದ್ವಿ ನೈಟು. ಇನ್ನು ಉಪವಾಸ ಇದೆ. ಬೆಳಗ್ಗೆಯಿಂದ ಏನೂ ತೊಗೊಂಡಿರಲಿಲ್ಲ, ಬರೀ ಹಾಲು ಮತ್ತು ನೀರು ಮಾತ್ರ ಕುಡಿತಾ ಅದಕ್ಕೆ ಉಪವಾಸ ಬಿಡ್ತಾಯಿದ್ದೀವಿ. ಇವಾಗ ಲಾಸ್ಟಲ್ಲಿ ರಾಯರಿಗೆ ಆರತಿ ಮಾಡಿ ಕುಂಕುಮದ ಆರತಿ ಮಾಡಿ ರಾಯರಿಗೆ ದೃಷ್ಟಿ ತೆಗ್ದು ಆಚೆಗಡೆ ಹಾಕಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ.